ಈಗ ಆಸನಗಳನ್ನು ಅಭ್ಯಾಸ ಮಾಡೋಣ ಬನ್ನಿ. ಥೈರಾಯ್ಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷವಾದ ಯೋಗವನ್ನು ಆಯ್ಕೆ ಮಾಡಲಾಗಿದೆ. ಮೊದಲನೇದಾಗಿ ಹನುಮ ನಮಸ್ಕಾರ. ಕೈ ಬೆರಳನ್ನು ಮಡಚಿ ಮುಷ್ಟಿಯನ್ನು ಮಾಡಿ ಸೊಂಟದ ಭಾಗಕ್ಕೆ ಅಳವಡಿಸಿ ಕಣ್ಣವೆಗಳನ್ನು ಮುಚ್ಚಿ ಹನುಮ ದೇವರನ್ನು ನೆನೆಯುತ್ತಾ ಸ್ತೋತ್ರವನ್ನು ಉಚ್ಚರಿಸಬೇಕು. ಓಂ ಹನುಮದೇ ನಮಃ ಹರಿ ಓಂ. ಏಕಂ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಗಾಲನ ಮುಂದೆ ತನ್ನಿ. ಎಡತೊಡೆ ನೆಲಕ್ಕೆ ಸಮಾನಾಂತರವಾಗಿ ಇರಬೇಕು ನಮಸ್ಕಾರ ಸ್ಥಿತಿಯಲ್ಲಿ. ಇಲ್ಲಿ 5 ಬಾರಿ ಉಸಿರಾಡಬೇಕು. 2 ಉಸಿರನ್ನು ಹೊರಗಡೆ ಬಿಡುತ್ತಾ ಕೈಗಳನ್ನು ಪಾದದ ಪಕ್ಕಕ್ಕೆ ತರಬೇಕು. ಇಲ್ಲೂ ಸಹ 5 ಬಾರಿ ಕ್ರಮಬದ್ಧವಾಗಿ ಉಸಿರಾಡಬೇಕು. 3 ಉಸಿರನ್ನು ತೆಗೆದುಕೊಳ್ಳುತ್ತಾ ನೆಗೆಯುತ್ತಾ ಎಡಗಾಲನ ಹಿಂದೆ ತರಬೇಕು. ಸೊಂಟ ಮೇಲೆ ಹೋಗಬಾರ್ದು. ಸ್ಪಷ್ಟವಾದ ಉಸಿರಾಟವನ್ನು 5 ಬಾರಿ ಅಳವಡಿಸ್ಕೊಳ್ಬೇಕು. ಪ್ರತಿ ಉಸಿರನ್ನು ಹೊರಗಡೆ ಬಿಟ್ಟಾಗ ಎಣಿಕೆಯನ್ನು ಮಾಡಬೇಕು. 4 ಉಸಿರನ್ನು ಹೊರಗಡೆ ಬಿಡುತ್ತಾ ನೆಗೆದು ಹಿಮ್ಮಡಿಗಳನ್ನು ನೆಲಕ್ಕೆ ಅಳವಡಿಸಿ. ಸಾಧ್ಯವಾದಲ್ಲಿ ಮಾತ್ರ ಇಲ್ಲಿ ತಲೆಯನ್ನು ನೆಲಕ್ಕೆ ಅಳವಡಿಸಬೇಕು. ಇಲ್ಲದೇ ಇದ್ದಲ್ಲಿ ಮೇಲೆ ಅಳವಡಿಸಿ. ಈ ರೀತಿ ಮೇಲೆ ಅಳವಡಿಸಿದ್ರೆ ಸಾಕು. ಸಾಧ್ಯವಾದರೆ ಮಾತ್ರ, ಅವಕಾಶ ಇದ್ದಲ್ಲಿ ಮಾತ್ರ ಅಳವಡಿಸಬೇಕು. 5 ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆ ಎದೆಯನ್ನು ಮೇಲೆ ತರಬೇಕು. ಸೊಂಟ ಒಳಭಾಗಕ್ಕೆ ಹೋಗಿರಲಿ. ಮಂಡಿಗಳನ್ನು ನೆಲಕ್ಕೆ ಅಳವಡಿಸಿ 5 ಬಾರಿ ಕ್ರಮಬದ್ಧವಾಗಿ ಉಸಿರಾಡಿ. 6 ಉಸಿರನ್ನು ಹೊರಗಡೆ ಬಿಡುತ್ತಾ ನೆಗೆದು ಪಾದಗಳ ಮೇಲೆ ಸ್ಪಷ್ಟವಾಗಿ ಕುಳಿತುಕೊಳ್ಬೇಕು. ಹಣೆಯನ್ನು ನೆಲಕ್ಕೆ ಅಳವಡಿಸಿ ಸಹಜ ಉಸಿರಾಟ 5 ಬಾರಿ ಉಸಿರಾಡಬೇಕು. 7 ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಗಾಲನ ಮುಂದೆ ತನ್ನಿ. 5 ಬಾರಿ ಸಹಜ ಉಸಿರಾಟ. 8 ಉಸಿರನ್ನು ಹೊರಗಡೆ ಬಿಡುತ್ತಾ ಭದ್ರಾಸನ ಸ್ಥಿತಿಗೆ ಬನ್ನಿ. ಇಲ್ಲೂ ಸಹ 5 ಬಾರಿ ಉಸಿರಾಟ. 9 ಉಸಿರನ್ನು ತೆಗೆದುಕೊಳ್ಳುತ್ತಾ ಹಿಮ್ಮಡಿಗಳನ್ನು ಸೇರಿಸಿ ಸ್ಥಿತಿಗೆ ಬರಬೇಕು. ಹೀಗೆ ಎಡಭಾಗದಲ್ಲಿ 1 ಬಾರಿ ಆಗಿದೆ. ಈಗ ಬಲಭಾಗದಲ್ಲಿ 1 ಬಾರಿ, ಮತ್ತೆ ಎಡಭಾಗದಲ್ಲಿ 1 ಬಾರಿ, ಮತ್ತೆ ಬಲಭಾಗದಲ್ಲಿ 1 ಬಾರಿ. ಹೀಗೆ 4 ಬಾರಿ ಈ ಅಭ್ಯಾಸವನ್ನು ಮಾಡಬೇಕು. ಕೈಗಳನ್ನು ಕೆಳಭಾಗಕ್ಕೆ ತನ್ನಿ. ಈಗ ಕಾಕಿ ಆಸನ, ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಹಸ್ತಗಳನ್ನು ಮಂಡಿಗಳ ಮುಂದೆ ಅಳವಡಿಸಿ. ಈಗ ಕಾಗೆಯ ರೀತಿಯಲ್ಲಿ ಶಬ್ದವನ್ನು ಮಾಡ್ತಕ್ಕಂಥದ್ದು. ಇಡೀ ಜೀವರಾಶಿಯಲ್ಲಿ ಕಾಗೆಗೆ ಮಾತ್ರವೇ ಗಂಟಲು ಕಟ್ಟತಕ್ಕಂಥ ತೊಂದರೆ ಬರೋದಿಲ್ಲ, ಅಥವಾ ಗಂಟಲ ಕೆರೆತ, ನೋವು, ಉರಿ ಈ ರೀತಿ ತೊಂದರೆಗಳು ಬರೋದಿಲ್ಲ. ಥೈರಾಯ್ಡ್ ಗ್ರಂಥಿಗಳ ತೊಂದರೆಗಳು ಸಹ ಇದರಿಂದ ಸಂಪೂರ್ಣವಾಗಿ ದೂರ ಉಳಿಯುತ್ತವೆ. ಇದ್ದಲ್ಲಿ ವಿಶೇಷವಾಗಿ ಹತೋಟಿಗೆ ದೊರೆಯುತ್ತದೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಾಗೆ ವಜ್ರಾಸನ ಸ್ಥಿತಿಗೆ ಬಂದು ವಿಶ್ರಾಂತಿಯನ್ನು ಕೊಡಿ. ಆ ಶಬ್ದ ಬರ್ತಾ ಇಲ್ಲ ಅಂದಲ್ಲಿ ಬೆಳಗ್ಗೆ ಎದ್ದಾಗ ನಿಮಗೆ ಕಾಗೆಯ ಶಬ್ದ ಕೇಳಿಸ್ತಾ ಇರುತ್ತೆ. ಆ ಕಾಗೆಯ ಜೊತೆಯಲ್ಲಿ ಅಭ್ಯಾಸ ಮಾಡಿ. ವಿಶೇಷವಾಗಿ ನಿಮಗೆ ಗೊತ್ತಿಲ್ಲದೆ ಅಭ್ಯಾಸವಾಗುತ್ತೆ. ಆದರೆ ಧ್ವನಿ ಸಾಧ್ಯವಾದ ಮಟ್ಟದಲ್ಲಿ ಕಾಗೆಯನ್ನು ಅನುಸರಿಸಬೇಕು. ಮುಂದಿನ ಆಸನ ಶ್ವಾನಾಸನ. ನಾಯಿಯಂತೆ ಉಸಿರಾಡ್ತಕ್ಕಂಥ ಕ್ರಮ. ಹಸ್ತಗಳನ್ನು ಮಂಡಿಗಳ ಮುಂದೆ ಅಳವಡಿಸಿ ನಾಲಿಗೆಯನ್ನು ಹೊರ ತೆಗಿಬೇಕು. ಯು ಶುಡ್ ಬ್ರೀತ್ ಲೈಕ್ ಎ ಡಾಗ್. ಡಾಗ್ ರೀತಿನಲ್ಲಿ ಬ್ರೀತ್ ಮಾಡ್ತಕ್ಕಂಥ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ವಜ್ರಾಸನಕ್ಕೆ ಬನ್ನಿ. ಕಣ್ಣವೆಗಳನ್ನು ಮುಚ್ಚಿ ವಿಶ್ರಾಂತಿಯನ್ನು ಕೊಡಿ. ಈ ಆಸನದಲ್ಲೂ ಸಹ ನೇರವಾಗಿ ಥೈರಾಯ್ಡ್ ಗ್ರಂಥಿಗಳ ಮೇಲೆ ವಿಶೇಷವಾದ ವ್ಯಾಯಾಮವಿರುತ್ತದೆ. ಹಾಗಾಗಿ ವಿಶೇಷ ಹತೋಟಿ ದೊರೆಯುತ್ತದೆ.